ಡಿಪೆಂಡೆಂಟ್ ಆಗಿ ಯೋಚನೆ ಮಾಡೋರಿಗೆ ಇದಲ್ಲ, ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡೋರಿಗೆ. ಡಿಪೆಂಡ್ ಆಗಿರೋರು ಯಾವತ್ತೂ ಡಿಪೆಂಡ್ ಆಗೇ ಇರ್ತಾರೆ. ಯಾರೋ ಬರ್ತಾರೆ ಏನೋ ಮಾಡ್ತಾರೆ, ಅದೇ ಫಸ್ಟ್ ಹಾಕ್ಬಿಟ್ಟಿದೀವಿ. ಯಾರೋ ಬರ್ತಾರೆ ಏನೋ ಮಾಡ್ತಾರೆ ಅಂತ ಪರಮೇಶ್ವರಾಗಿರೋ ಇಲ್ಲಿ ಬರಬೇಡಿ, ಓಕೆನಾ? ಆಯ್ಕೆ ಪ್ರಕ್ರಿಯೆಯಲ್ಲಿ ಅಭ್ಯರ್ಥಿ ಆಯ್ಕೆ ಪ್ರಸ್ತಾಪದಲ್ಲಿ ಆರಂಭದಲ್ಲಿ ಒಂದು ವಿಚಾರ ಹೇಳಿದ್ವಿ. ಏನೇನು ಆರಂಭದಲ್ಲಿ ಒಂದು ವಿಚಾರ ಪ್ರಸ್ತಾಪ ಆಗಿತ್ತು, ಸಂವಿಧಾನದ ತಿದ್ದುಪಡಿ ಆಗುವವರೆಗೂ ಹೋರಾಟ. ಅದು ಬರೀ ರೈಟ್ ಟು ರೀಕಾಲ್ಗೆ ಯಾವ ಅಂಶಗಳ ಬಗ್ಗೆ ತಿದ್ದುಪಡಿ? ಇವಾಗ ಒಂದು ಎಸ್ಒಪಿ ಕೊಟ್ಟಿದ್ದೀವಿ, ಇದೇ ತರ ವರ್ಕ್ ಮಾಡ್ಬೇಕು, ಸಾರ್ವಜನಿಕ ಜೊತೆ ಕನೆಕ್ಟ್ ಮಾಡ್ಬೇಕು, ಅವ್ರ ಪ್ರಾಬ್ಲಮ್ಸ್ ಹೆಂಗ್ ತಗೊಳ್ಬೇಕು, ಅದನ್ನ ಯಾವ ರೀತಿ ಪ್ರೋಗ್ರಾಮ್ ಮಾಡ್ಬೇಕು, ಅದನ್ನ ಯಾವ ರೀತಿ ಪಾರದರ್ಶಕತೆ ವರ್ಕ್ ಮಾಡ್ಬೇಕು, ಜನರ ಮುಂದೆ ಇಡಬೇಕು, ಜನ ಅದಕ್ಕೆ ಕ್ರೆಡಿಟ್ ಕೊಡ್ಬೇಕು. ಮೋರ್ ದೆನ್ 50% ಜನ ಇಷ್ಟ ಆಗಿಲ್ಲ ಅಂದ್ರೆ ಅವ್ನು ಕರೆಕ್ಷನ್ ಹೋಗ್ತಾನೆ. 3 months ಆದ್ಮೇಲೆ ಮತ್ತೆ ಅದೇ ತಪ್ಪು ಮಾಡಿದ್ರೆ ಅವನು ರೈಟ್ ಟು ರೀಕಾಲ್ ಕೆಳಗೆ ಇಳಿಬೇಕು ಅಂತ, ಬಟ್ ಇಳಿಯೋದಿಲ್ಲ, ಇಲ್ಲ. ಸೊ ಅಲ್ಲಿ ಒಂದು ಹೋರಾಟ ಆಗಿರ್ಬೇಕು, ಜನ ಸೇರ್ಬೇಕು. ನೋಡಪ್ಪ, ನೀನ್ ಈ ಕಂಡೀಷನ್ ನಾವು ಈಗ ಸಪೋರ್ಟ್ ಮಾಡಿದೀವಿ, ನೀನ್ ಎಲೆಕ್ಷನ್ ಗೆಲ್ಸಿದೀವಿ, ನಾವೆಲ್ಲ ಸಪೋರ್ಟ್ ಮಾಡಿ, ನೀನ್ ಈ ತರ ಕೆಲಸ ಮಾಡಿದ್ರೆ ನೀವು ಡಿಸೈಡ್ ಮಾಡ್ಬೇಕು ಅಂತ ಒಂದು ಹೋರಾಟ. ತಿದ್ದುಪಡಿ ಅಂತಂದ್ರೆ ಜನಕ್ಕೆ ಸ್ಟ್ರೈಕ್ ಆಗುತ್ತೆ ಬೇರೆ ರೀತಿ, ಅದನ್ನ ನೀವು ಯಾವ ತರ ಅದಕ್ಕೆ ಮತ್ತೆ ಡಿಪೆಂಡ್ ಆಗಬೇಡಿ, ಇಂಡಿಪೆಂಡೆಂಟ್ ಆಗಿ ಮಾಡಿ. ನಾವು ರೈಟ್ ಟು ರೀಕಾಲ್ ಮಾತ್ರ ವ್ಯವಸ್ಥೆ ಅಂತ ಹೇಳ್ತಾರೆ, ವ್ಯವಸ್ಥೆ ಬಗ್ಗೆ ಇಲ್ಲ ರೈಟ್ ಟು ರೀಕಾಲ್ ಬಗ್ಗೆ ಮಾತ್ರ ನಾವೇನ್ ಹೇಳಿದೀವಿ, ರೈಟ್ ಟು ರೀಕಾಲ್ ತರೋರಿಗೆ ಮಾತ್ರ ಹೋರಾಟ ಇರುತ್ತೆ ಅಷ್ಟೇ. ಆಮೇಲೆ ಹೋರಾಟ ಬೇಕಾಗಿಲ್ಲ, ನಾವು ವೋಟ್ ಮಾಡೋ ಒಂದು ಕೈ ನಡೆಸ್ತೀವಿ, ಹೋರಾಟ ಮಾಡೋದೇ ಬೇಕು. ಸರ್, ಇವಾಗ ಇದು ಯೂತ್ಸ್ಗೆಲ್ಲ ಕನೆಕ್ಟ್ ಆಗುತ್ತೆ, ಏಜ್ ಪೀಪಲ್ ಹೆಂಗ್ ಯಾಪ್ ಏಜ್ಡ್ ಪೀಪಲ್ ಕೇಳ್ಬೇಕಾಗಿತ್ತು, ಇದನ್ನ ನೀವ್ ಕೇಳ್ತಾ ಇದ್ದೀರಾ? ಸರ್, 20 to 24% ಪೀಪಲ್ ಮೊಬೈಲ್ ಯೂಸ್ ಮಾಡಲ್ಲ. ಸೊ ಅವು ರಿಯಲ್ ಪ್ರಜಾಕಿಯಲ್ಲಿ ಭಾಗ ಆಗುತ್ತೆ. ಇಲ್ಲ, 80% ಜನರ ಜೊತೆ ಸೆಲೆಕ್ಟ್ ಆಗ್ತಾರ ಅವರು. 80% ಜನ ಮೊಬೈಲ್ ಯೂಸ್ ಮಾಡ್ತಾರಲ್ಲ, ಅವ್ರ ಜೊತೆ ಖಂಡಿತ ಅವ್ರಿಗೆ ಇರ್ಬೋದು. ಒಂದು ಡೆಮೋಕ್ರಸಿ 100% ಎಲ್ಲರೂ ಬಟ್ ನೀವು 80% ಜನ ಮಾತ್ರ ಮಾಡ್ತೀರಿ, 20% ಜನ ಅವು ಇನ್ನೊಬ್ಬರು ಡಿಪೆಂಡ್ ಆಗ್ತೀರಿ. ವೋಟ್ ಹಾಕ್ತಿರೋದು ಎಷ್ಟು ಜನ ಹೇಳಿ? ಆಗ್ತಾ ಇದೆ ಸರ್, ಬದಲಾಗ್ಬೇಕಂತ ಅಲ್ಲ ನೋಡಿ, 80% ಬಂದಿದೀವಿ ನಾವು, 60 ಇಂದ 80 ಬಂದಿದೀವಿ. ನೋಡೋಣ, ಹೇಳಿ ಒಂದ್ ನಿಮಿಷ ನಾನ್ ತಿರುಪತಿ ಬೆಟ್ಟ ಹಾಕ್ಬೇಕು, ಫಸ್ಟ್ ಸ್ಟೆಪ್ ಇಡೋದು ಎಲ್ಲ ಬಹಳ ಮುಖ್ಯ. ನಾನ್ ಫಸ್ಟ್ ಅರಿವಂತೆ ಮಾಡ್ಬಿಟ್ರೆ ಅಲ್ಲಲ್ಲ, ಏನಂದ್ರೆ ಇಲ್ಲಿ ನೋಡಿ, ಇದು ಪಾರ್ಟಿ ಡಿಪೆಂಡೆನ್ಸಿ ಇಲ್ಲ, ಓಕೆನಾ? ಬಿ ಫಾರಂ ಕೊಡೋ ಡಿಪೆಂಡೆನ್ಸಿ ಇಲ್ಲ, ಜನನೇ ಕೊಡ್ತಾರೆ, ಅರ್ಥ ಆಯ್ತಾ? ಅದಕ್ಕೋಸ್ಕರ ಇಂಡಿಪೆಂಡೆಂಟ್ ಅಂತ ಹೇಳಿದ್ರು. ಇಲ್ಲಿ ನಿಮ್ಗೆ ಇಷ್ಟ ಆದ್ರೆ ನೀವೇ ಫಾರಂ ಬರ್ಬೋದು, ನಿಮ್ಗೆ ಇಷ್ಟ ಆದ್ರೆ ನಾವೇ ಜನ ಕೇಳ್ಬೋದು. ಇದನ್ನ ನೋಡಿ, ಇದ್ರ ಒಂದು ನಮ್ದೇ ಪ್ಲಾಟ್ಫಾರ್ಮ್ ಇದೆ, ನಿಮ್ದೇ ಪಾರ್ಟಿ ಇಲ್ಲ, UPP ಇದಕ್ಕೆ ಸಂಬಂಧ ಇಲ್ಲ, ಓಕೆನಾ? ಇದು ನಿಮ್ದೇ ಪಾರ್ಟಿ, ನೀವ್ ಏರಿಯಾ ವೈಸ್ ನೀವೇ ಕನೆಕ್ಟ್ ಆಗ್ಬೋದು, ನೀವೇ ಒಬ್ಬರು ನಿಲ್ಸ್ಕೋಬಹುದು, ನೀವೇ ಯಾರು ನಿಂತಿರೋ ಸಪೋರ್ಟ್ ಮಾಡ್ಬೋದು, ನೀವೇ ಒಂದ್ ಬಗ್ಗೆ ಹೇಳ್ಬೋದು ಹಿಂಗೆ ಕೆಲಸ ಮಾಡ್ಬೇಕು ಅಂತ. ಒಂದು ಇನ್ವಾಲ್ವ್ಮೆಂಟ್ಗೋಸ್ಕರ ಅಷ್ಟೇ. ಎಲ್ಲಿವರೆಗೆ ಚೆನ್ನಾಗಿ ಇನ್ವಾಲ್ವ್ ಆಗಲ್ಲ ಅಲ್ಲಿವರೆಗೆ ಆಗಲ್ಲ. ನಾನು ಒಬ್ಬನ ಗೋಲ್ಡ್ ಮಾಡಿ ಬಿಟ್ಬಿಡ್ತೀನಿ, ಅವ್ರು ಏನ್ ಮಾಡ್ಬೇಕು ಮಾಡ್ಕೊಳ್ಳಿ ಅಂದ್ರೆ ಅದು ಖಂಡಿತ ನಾನು ಮಾಡೋದು ನಾಳೆ ಅದೇ ಮಾಡ್ತೀನಿ, ಅಲ್ವಾ? ಬದಲಾವಣೆ ತರಬೇಕು, ಅವರೇ ಈಗ ಪ್ರಜಾಕೀಯ ಹೋಗಿದ್ದ ರಿಯಲ್ ಪ್ರಜಾಕೀಯ ಬದಲಾವಣೆ ಆಗ್ತಿರೋದೇ ಜಗದ ನಿಯಮ. ನೋಡಿ, ನನ್ನಲ್ಲಿ ಎಷ್ಟು ಬದಲಾವಣೆ ಆಗಿದೆ. ನಾನೊಂದು ಪಾರ್ಟಿ ಹಿಡ್ಕೊಂಡೆ, ಅದ್ರಲ್ಲೇನೋ ಟ್ರೈ ಮಾಡೋಣ ಅನ್ಕೊಂಡೆ, ಅದಾಗ್ಲಿಲ್ಲ, ನಾನೇನ್ ಪಾರ್ಟಿ ಮಾಡಿದೆ. ಆಮೇಲೆ ಕೊಡ್ಬೇಕಾದ್ರೆ ಎಷ್ಟು ಪ್ರಾಬ್ಲಮ್ ಬರುತ್ತೆ ಅಂತ ಗೊತ್ತಾಯ್ತು. ಜನರ ಹತ್ರನೇ ಹೋಗಿ ಅಂದ್ರೆ ಅಲ್ಲೂ ಕೂಡ ಪ್ರಾಬ್ಲಮ್ ಇದೆ. ಅಲ್ಲೇನಂದ್ರೆ ಒಬ್ಬ 100 ಸೈನ್ ಹಾಕ್ಸ್ಕೊಂಡ್ ಒಬ್ಬ 80 ಸೈನ್ ಹಾಕ್ಸ್ಕೊಂಡ್ ಬಂದಿರ್ತಾನೆ. 80 ಸೈನ್ ಹಾಕಿರೋ 100 ಸೈನ್ ಹಾಕಿರೋ ಬೈತಾ ಇರ್ತಾನೆ, ಸಾರ್ ಅದೆಲ್ಲ ಮೋಸ ಸಾರ್. ಅವರು ಒಂದೇ ಏರಿಯಲ್ಲಿ ಇರ್ತಾರೆ, ಅವರೇ ಮಾತಾಡ್ಕೊಬಹುದು, ಅವರೇ ಚೆಕ್ ಮಾಡ್ಕೊಬಹುದು. ಬಟ್ ನನ್ನ ಹತ್ರ ಬಂದು ಟಿಕೆಟ್ ಕೊಡ್ಬೇಕಾದ್ರೆ ಗಲಾಟೆ ಮಾಡ್ತಾರೆ. ಅಂದ್ರೆ ಅರ್ಥ ಆಯ್ತು ನಿಮ್ಗೆ? ನಿಮ್ಮ ವ್ಯವಸ್ಥೆಯಲ್ಲಿ ಇಷ್ಟೊಂದು. ಸೊ ಇದು ಟೆಕ್ನಿಕಲಿ ಇವಾಗ ಎಲ್ರಿಗೂ ಕಾಣಿಸುತ್ತೆ, ಯಾರಿಗೆ ಸಪೋರ್ಟ್ ಮಾಡಿದ್ರೆ, ಯಾರಿಗೆ ಎಷ್ಟು ರೇಟಿಂಗ್ ಬಂದಿದೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನಾನೇನು ಮುಂಚಿನ ಅಂತದ್ದು ಏನಿಲ್ಲ. ಸರ್, ಈಗ ಟ್ರಾನ್ಸ್ಪರೆನ್ಸಿ ಇದೆ, ಕರೆಕ್ಟ್. ಇವತ್ತು ಒಬ್ಬ ಲೀಡರ್ ಮಾಡುವಂತ ಕೆಲಸಗಳನ್ನ ಪ್ರಶ್ನೆ ಮಾಡಿದ್ರೆ ಮತ್ತೆ ಅದನ್ನು ವಿರೋಧಿಸಿದ್ರೆ ಸಾಕಷ್ಟು ಸಮಸ್ಯೆಗಳನ್ನ ಸಾಮಾನ್ಯ ಜನರು ಎದುರಿಸುವಂತ ಪರಿಸ್ಥಿತಿಗಳಿದೆ. ಸೊ ಇಲ್ಲಿ ಸಾರ್ವಜನಿಕವಾಗಿ ಇದು ಪ್ರಕಟ ಆದಾಗ ಅದನ್ನ ಹೆಂಗ್ ಫೇಸ್ ಮಾಡಕ್ ಸಾಧ್ಯತೆ ಇದೆ ಅಂತ ಅನ್ಸುತ್ತೆ ಸರ್ ಇವತ್ತಿನ ವ್ಯವಸ್ಥೆಯಲ್ಲಿ? ಅಲ್ಲ, ನಿಮ್ಗೆ ಒಳಗ್ ಬರಕ್ಕೆ ಭಯ ಆಗುತ್ತೆ ಅಂತ ಕೆಲವು ಜನರು ಸಾಮಾನ್ಯ ಭಯ ಪಡುವಂತ ಪರಿಸ್ಥಿತಿ. ಅದನ್ನ ನೀವ್ ಹೇಳಿ, ನಾನು ಇಲ್ಲೇನ್ ಗೊತ್ತಾ, ಒಪಿನಿಯನ್ ನನ್ನ ಒಪಿನಿಯನ್ ಹೇಳ್ಬೇಕಷ್ಟೇ. ಹೇಳಿ ಒಂದ್ ನಿಮಿಷ, ಯಾಕೆ ಅಂತ ಹೇಳ್ತೀನಿ. ಯಾಕೆ ಗೊತ್ತಾ, ನಾನು ಇನ್ನೊಬ್ಬ ಒಪಿನಿಯನ್ ಹೇಳ್ಬೇಕಂದ್ರೆ ನಾನು ಗೊತ್ತಿಲ್ಲ. ಒಬ್ಬ ಪ್ರತಿನಿಧಿಯಾಗಿ ಪ್ರಶ್ನೆ ಕೇಳ್ತೇನೆ ಜನರ ಪರವಾಗಿ. ಅದೇ ಪ್ರತಿನಿಧಿ ಒಬ್ಬ ಲೀಡರ್ ನ ಫೇಸ್ ಮಾಡೋದು ಸುಲಭದ ವ್ಯವಸ್ಥೆ ಇಲ್ಲ ಈಗ. ಅಲ್ಲ, ಇಲ್ಲಿ ಏನಂದ್ರೆ ಟೆಕ್ನಾಲಜಿ ಇರೋದ್ರಿಂದ ಇಲ್ಲಿ ಫೇಸ್ ಮಾಡಲ್ಲ, ಡೈರೆಕ್ಟ್ ಆಗಿ ಕನೆಕ್ಟ್ ಆಗ್ತಾ ಇರ್ತಾರೆ, ಅವರೇ ಮಾಡ್ಕೊಂಡ ಇರ್ತಾರೆ. ಅದ್ರ ಮೇಲೆ ಒಬ್ಬ ಇಂಡಿಪೆಂಡೆಂಟ್ ಎಲೆಕ್ಷನ್ ನಿಂತ್ಕೊಂಡ್ರು ಕೂಡ ಅವ್ನಿಗೆ ಬಂದು ಥ್ರೆಟ್ ಮಾಡ್ಬೋದು, ಈಗ ನಿಂತ್ಕೊಂಡ್ಬೇಡ. ಅಲ್ಲ, ಅದು ಏನೋ ಮಾಡೋಕ್ಕಾಗಲ್ಲ. ಅವಾಗ ನಮ್ಗೆ ಒಬ್ಬ ಡಿಕ್ಟೇಟರ್ ಬೇಕು ಅವಾಗ ಅಂತ ಒಪ್ಕೊಂಡಂಗಾಗುತ್ತೆ. ಡೆಮಾಕ್ರಸಿ ಇರಬಾರ್ದು ಅವಾಗ, ಅಷ್ಟು ಎದುರು ಚೆನ್ನಾಗಿ ಅಲ್ವಾ ಇವರು?
ಸರ್ ಸಿನಿಮಾ ಸ್ಟೈಲ್ ಏನು ಹೇಳೋದಂದ್ರೆ ಹಾ. ಶರ್ಟ್ ಹಾಕೊಂಡಿರುವಂತ ವ್ಯಕ್ತಿನ ಹೇಗೆ ಶೂಟ್ ಹಾಕಿದ್ರೆ ಆತರ ಕಾಣಿಸ್ತಾನೆ ಆತರ ಇದೆ. ಇಲ್ಲ ಕನ್ನಡದಲ್ಲಿ ಹಾಕಿದ್ರೆ ಈಗ ನೋಡಿ ಕ್ಲೀನ್ ಓದ್ಬೋದು, ಒಬ್ಬ ಓದಿನ ಇನ್ನೊಬ್ರಿಗೆ ಹೇಳ್ಬೋದು. ಆತರ ಏನಿಲ್ಲ, ಅಷ್ಟು ಕಾಂಪ್ಲಿಕೇಟೆಡ್ ಇದೆ ಅನ್ನಿಸ್ತಾ ನಿಮ್ಗೆ ಯಾರಿಗಾರ? ಅದೇ ಪ್ರಶ್ನೆ ಕೇಳಕೊಂಡಿದ್ದೆ. ಈಗ ಅಕ್ಷರಾಸ್ತ್ರ ಎಲ್ಲಾನು ವಿದ್ವಾಂತ ಅಂತಲ್ಲ, ಓದ್ದೇ ಇರೋರೆಲ್ಲ ದಡ್ಡರು ಅಂತ ಅಲ್ಲ. ಅಂದ್ರೆ ಇದು ಎಷ್ಟು ಜನಕ್ಕೆ ಟ್ರಾನ್ಸ್ಪರೆನ್ಸ್ ಎಲ್ಲ ಎಜುಕೇಟೆಡ್ಸ್ ನೀವು ಹೇಳೋ ಪ್ರಕಾರ ಮಾಡಕ್ ಇಲ್ಲ ಇಲ್ಲ, ಸ್ವಲ್ಪ SOP ಡೌನ್ಲೋಡ್ ಮಾಡಿ ಸೈನ್ ಅಪ್ಲೋಡ್ ಮಾಡೋದಕ್ಕೆ ಎಜುಕೇಟೆಡ್ ಬೇಕಾಗಿಲ್ಲ, ಅಷ್ಟೇ ಬೇಕಾಗಿರೋದು. ಯಾರು ಬೇಕಾದ್ರೆ ಸಪೋರ್ಟ್ ಮಾಡ್ತಾರೆ. ಎಲೆಕ್ಷನ್ ಇಟ್ಕೋಬೇಕಾದ್ರೆ ಎಲೆಕ್ಷನ್ ಇಟ್ಕೋಬೇಕಾದ್ರೆ 100 ಫಾರಂ ಕೇಳ್ತಾರಲ್ವಾ? ಎಲೆಕ್ಷನ್ ಇಟ್ಕೊಂಡಿದ್ದೀರ ನೀವು, 100 ಫಾರಂ ಕೇಳ್ತಾರೆ. ಅದನ್ನೆಲ್ಲ ಭರ್ತಿ ಮಾಡಿ, ಇದು ಮಾಡಿ, ಎಲ್ಲ ಅಪ್ಲೋಡ್ ಮಾಡಿ ಅದು ತಗೊಂಡ ಕೊಡಬೇಕು. ಅದೇ ತರ ಇದಷ್ಟೇ. ನಿಮ್ಮ ಗೊತ್ತಿಲ್ಲ ಭಕ್ತಗಳ ಹತ್ರ ಕೇಳಿ ಮಾಡ್ಬೋದು. ಇದ್ರ ಒಂದೇ ಒಂದು ಕಾಂಪ್ಲಿಕೇಟೆಡ್ ಏನಿದೆ ಅಂದ್ರೆ SOP ತೆಗೆದು ಸೈನ್ ಮಾಡಿ ಅಪ್ಲೋಡ್ ಮಾಡೋದು. ಯಾರು ಬೇಕಾದ್ರೆ ಹೆಲ್ಪ್ ಮಾಡ್ಬೋದು. ಇನ್ನೊಂದು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಲಿಂಕ್ ಹಾಕುವಂತದ್ದು, ಅದನ್ನ ಯಾರ ಕೇಳಿ ಹೇಳ್ಕೊಡ್ತಾರೆ. ಇದಾಗಿ ನಾನು ಬರ್ತೀನಿ ಅಂದ್ರೆ ಅದೇ ತರ ಕಲಿಬೇಕಾದ್ರೆ. ಸಿಂಪಲ್ ಹೇಳ್ಬೇಕು ಅಂದ್ರೆ, ಈಗ ನನ್ನ ಮಗ ಅವನು ಪ್ರಪಂಚಕ್ಕೆ ರೆಡಿ ಆಗ್ಬೇಕು ಅಂದ್ರೆ ನಾನು ಮನೇಲೆ ಕೂಡ ಹಾಕೊಂಡು ಭಯ ಪಡ್ಕೊಂಡಿದ್ದೆ ಅನ್ಕೊಳ್ಳಿ. ಅವ್ನು ಬೈಕ್ ತೆಗೆದ್ರೆ ಭಯ ನನಗೆ, ಹೊರಗಡೆ ಹೋದ್ ಏನಾಗುತ್ತೋ ಭಯ ಅಂದ್ರೆ ನಾನು ಮನೇಲಿ ಕೂಡ ಹಾಕ್ತೀನಿ. ಎಲ್ಲೋ ಒಂದ್ ಕಡೆ ಈಚೆವನ್ಗೆ ನೀರಲ್ಲಿ ಬಿಡ್ಬೇಕು ಅಲ್ವಾ? ಅವ್ನು ಈಜ್ ಕಲಿತಾನೆ. ನಾವು ಲೀಡರ್ಸ್ ಗಳು ಏನ್ ಮಾಡ್ಬಿಟ್ಟಿದೀವಿ, ಈಗ ಗೊತ್ತಾಗಲ್ಲ ಹಂಗೇನಪ್ಪ ಅಂತ ಹೇಳಿ 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 ನಿಮ್ಗೆ ಗೊತ್ತಾಗ್ತಿರತ್ತಾನೆ ಮಾಡಿ ಕೊಟ್ಟಿದೀವಿ. ಇದು ಒಂದು ಸಿಸ್ಟಮ್ ಅಷ್ಟೇ, ಅದಕ್ಕೆ ಜಾಸ್ತಿ ಕಾಂಪ್ಲಿಕೇಟ್ ಮಾಡಿಲ್ಲ ಇದು. ಡೆಮಾಕ್ರಸಿಯ ಮೂಲ ಉದ್ದೇಶನೂ ಅದೇ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ. ಹ್ಮ್ ಆಕ್ಚುಲಿ ಇದು ಮೊದಲಿಂದಾನೇ ಇರ್ಬೇಕಿತ್ತು, ಆದ್ರೆ ಇಷ್ಟು ವರ್ಷಗಳ ಕಾಲ ಉಲ್ಟಾ ಆಗ್ತಿದೆ. ಅದೇ. ಅವರ ಅನುಕೂಲಕ್ಕೆ ತಕ್ಕನಾಗಿ ಅದನ್ನ ಬದಲಾವಣೆ ಮಾಡ್ಕೊಂತ ಬಂದಿದ್ದಾರೆ. ಬಟ್ ನೀವು ಈಗ ಇಂಡೈರೆಕ್ಟ್ ಆಗಿ ಇದನ್ನ ಪ್ರತಿಪಾದನೆ ಮಾಡ್ತಾ ಇದ್ದೀರಾ. ಸೊ ದಿಸ್ ಕ್ಯಾನ್ ಬಿ ಡೆವಲಪ್ಡ್ ಬೈ ಎನಿ ಇಂಜಿನಿಯರ್ ಆರ್ ಎನಿ ಪರ್ಸನ್. ಬಟ್ ನೀವೇ ಇದನ್ನ ಮಾಡಿ ಇದನ್ನ ಒಂದು ಡೆವಲಪ್ ತರೋದಕ್ಕೆ ಮುಂದಾಗ್ತಾ ಇಲ್ಲ. ಆದ್ರೆ ಈ ವ್ಯವಸ್ಥೆ ಒಳಗಡೆ ನೀವೇ ಇಟ್ಕೊಂಡು ಶುರು ಮಾಡಿದ್ರೆ ಅದಕ್ಕೊಂದು ಕಿಕ್ ಸ್ಟಾರ್ಟ್ ಸಿಗುತ್ತೆ. ನಾನೇ ಮಾಡಿರೋದಲ್ಲ ಇದನ್ನ. ನಾನು ಹೇಳ್ತಾ ಇರೋದು, ನೀವೇ ಒಬ್ಬ ಆಸ್ಪಿರೆಂಟ್ ಆಗಿ ಅಲ್ಲ, ನಾನು ಆಸ್ಪಿರೆಂಟ್ ಆಗ್ಬೋದು. ಈ ಸಿಸ್ಟಮ್ ನಾನೇ ಆಸ್ಪಿರೆಂಟ್ ಆಗ್ಬೋದು. ಆತರ ಏನಿಲ್ಲ. ನಾಳೆ ಮಾಡಿ ಯಾವ್ದೋ ಎಲೆಕ್ಷನ್ಗೆ ಅದ್ರ ರೂಪಾಯಿ ಅಂತ ಹಾಕಿರೋದ್ರೆ ಬಹುಶಃ ಅದ್ರ ರೂಪಾಯಿ ಇಟ್ಕೊಂಡು ನಿಂತ್ಕೊಂಡ್ರೆ ಗೊತ್ತಿಲ್ಲ. ನೇರವಾಗಿ ಒಂದು ಪ್ರಶ್ನೆ ಸರ್. 2028ರ ಅಸೆಂಬ್ಲಿ ಎಲೆಕ್ಷನ್ ನೀವು ಡೈರೆಕ್ಟ್ ಮಾಡಿ ಆತರ ಏನ್ ಟಾರ್ಗೆಟ್ ಇಲ್ಲ ನೋಡಿ. ಇವಾಗ ನಾವು ಇವಾಗ BBMP ಎಲೆಕ್ಷನ್ ಬರ್ತಾ ಇದೆ, CBA ಎಲೆಕ್ಷನ್ ಬರ್ತಾ ಇದೆ, ಅದನ್ನ ನಾವು ಓಪನ್ ಮಾಡಿದೀವಿ. ಇವಾಗ FML ಎಲೆಕ್ಷನ್ ಓಪನ್ ಆಗುತ್ತೆ. ಸೊ ಇದು ಎಲ್ಲರಿಗೂ ಒಂದು ಅವಕಾಶ ಇದೆ. ಯಾರು ಬೇಕಾದ್ರೆ ಇಲ್ಲಿ ಬಂದು ನಿಂತ್ಕೊಬಹುದು, ಯಾರು ಬೇಕಾದ್ರೆ ಜನ ಕನೆಕ್ಟ್ ಆಗ್ಬೋದು, ಜನ ಕನೆಕ್ಟ್ ಆಗ್ಬೋದು, ಸೇರಿಸಬಹುದು. ಗೊತ್ತಿಲ್ಲ ಇದು ಆಗತ್ತೆ ಆಗಲ್ಲ, ನನಗೂ ಗೊತ್ತಿಲ್ಲ. ಇದನ್ನ ಎಕ್ಸ್ಪೆರಿಮೆಂಟ್ ಟ್ರೈ ಮಾಡ್ತಾ ಇದೀವಿ. ಇದೊಂದು ಫುಲ್ ಪಾರದರ್ಶಕವಾದಂತ ಒಂದು ಟೆಕ್ನಾಲಜಿ ಬೇಸ್ಡ್ ಪ್ಲಾಟ್ಫಾರ್ಮ್. ಎಲ್ಲಾ ಫೋನ್ ಅಲ್ಲಿ ಇರುವಂತ ಪ್ಲಾಟ್ಫಾರ್ಮ್. ಆಂಡ್ರಾಯ್ಡ್ ಐಫೋನ್ ಕೂಡ ಇನ್ನೊಂದು ವಾರದಲ್ಲಿ ಅದು ಓಪನ್ ಆಗಿರುತ್ತೆ. ಯಾವುದೇ ಒಂದು ಪಾರ್ಟಿ ಈಗ ಯಾವುದೇ ಪಕ್ಷಗಳಾಗಿ ಚುನಾವಣೆಗೆ ಬಂದಾಗ ಭರವಸೆಗಳ ಪ್ರಣಾಳಿಕೆ ಭಾಗ್ಯ ಗ್ಯಾರಂಟಿ ಮೂಲಕ ನಿಮ್ಮ ಪಾರ್ಟಿಯ ಪ್ರಣಾಳಿಕೆ ಭರವಸೆ ನೋಡಿ, ಇಲ್ಲೇ ಕೊಟ್ಟಿದ್ದೀವಲ್ಲ, ಎಲ್ಲ ಪಾರ್ಟಿಗಳಲ್ಲಿ ಇದೆ. ನಿಮ್ಗೆ ಏನ್ ಬೇಕು ಕೇಳಬಹುದು, ನೀವು ನಿಮ್ಗೆ ಏನ್ ಬೇಕು ಬೇರೆ ಕನೆಕ್ಷನ್ ಆಗಿರ್ಬೋದು. ನಿಮ್ ಡಿಮ್ಯಾಂಡ್ ಏನಿದೆ ಅದ್ ಕರೆಕ್ಟ್ ಕೆಲಸ ಮಾಡೋದು ತಗೊಳ್ಳೋದೇ ಈ ಸಿಸ್ಟಮ್. ಗೊತ್ತಾಯ್ತಾ? ನೀವು ಕಂಟಿನ್ಯೂಸ್ 5 ವರ್ಷ ಕನೆಕ್ಷನ್ ಅಲ್ಲಿ ಇರುವಂತ ಒಂದು ಸಿಸ್ಟಮ್ ಇದೆ ಆಸ್ಪಿರೆಂಟ್ ಜೊತೆ. ಅದು ಬರೀ ಎಲೆಕ್ಷನ್ ಬರ್ತಾರೆ, ಆಮೇಲೆ ಎಲೆಕ್ಷನ್ ಗೆದ್ರ ಮೇಲೆ ಅವ್ರು ಸಿಗಲ್ಲ, ಅಥವಾ ಕನೆಕ್ಟ್ ಮಾಡಕ್ ಆಗಲ್ಲ. ಅದ್ರೆಲ್ಲ ಇದ್ದಾಗ ಇನ್ನೊಂದು ಸಿಂಪಲ್ ಆಗಿ ಹೇಳಿ, ಎಲ್ಲ ಎಷ್ಟೊಂದು ರಿಫಾರ್ಮ್ಸ್ ಆಗಿದೆ. ಬರ್ತಾ ಇದೆ, ಎಷ್ಟೊಂದು ಒಂದ್ ಯಾವ್ದೋ ಟೈಪ್ ರೈಟರ್ ಕಾಲದಲ್ಲಿ ಕಂಪ್ಯೂಟರ್ ಬಂತು, ಕಂಪ್ಯೂಟರ್ ಆದ್ಮೇಲೆ ಇನ್ನೊಂದು ಬಂತು. ಎಲ್ಲಾ ಇದ್ರಲ್ಲೂ ರಿಫಾರ್ಮ್ಸ್ ಆಗ್ತಾ ಇದೆ. ಪಾಲಿಟಿಕ್ಸ್ ರಿಫಾರ್ಮ್ಸ್ ಆಗ್ಬೇಕು ಇಲ್ವೋ, ಆಗ್ಬೇಕು ತಾನೆ. ಆತರ ಒಂದು ಪ್ರಯತ್ನ ಅಷ್ಟೇ ಇದೆ. ನೋಡೋಣ, ನಾಳೆ ಇದು ಜನರ ಮೇಲೆ ಡಿಪೆಂಡೆಂಟ್ ಆಗುತ್ತೆ. ಏನ್ ಬರುವೆ ಡಿಜಿಟಲೈಸ್ ಮಾಡಿದ್ರೆ ಅದು ಕಾಂಪ್ರಮೈಸ್ ಆಗಲ್ಲ ಅಂದ್ಬಿಟ್ಟು ಏನ್ ಅಚೀವ್ ಮಾಡಿ ಇದನ್ನ ಮ್ಯಾನ್ಸ್ಲೇಟ್ ಮಾಡ್ಲಿಕ್ಕೆ ಆಗಲ್ಲ. ಅಲ್ಲ, ಅದನ್ನ ನೀವೇ ಚೆಕ್ ಮಾಡ್ಕೋಬಹುದು. ನೀವೇ ವೋಟ್ ಹಾಕಿ ಎಂಟರ್ ಆಗಿ ನೀವೇ ಮಾಡಿ ನೀವೇ ಚೆಕ್ ಮಾಡ್ಕೊಳ್ಳೋ ವ್ಯವಸ್ಥೆ ಇದೆ. ಇಲ್ಲಿ ಏನು ನಾವು ಪೆಟ್ರೋಲ್ ಇಟ್ಟಿಲ್ಲ, ಓಪನ್ ಇದೆ ಇದು. ಆಕ್ಚುಲಿ ನಾವ್ ಒಳಗಡೆ ಏನೋ ಮ್ಯಾನ್ಸ್ಲೇಟ್ ಮಾಡೋದು ಏನೋ ಇರೋದಿಲ್ಲ. ಓಕೆನಾ? ನಿಮ್ ಕೈ ಇರುತ್ತೆ. ನಾವ್ ಯಾವ ಇವನ್ ಏನ್ ಇರುತ್ತೋ ನಾವ್ ಯಾವ ಇದು ಇಟ್ಕೊಳ್ಳಲ್ಲ, ಡಾಟಾ ಫ್ಲೋ ಇಟ್ಕೊಳ್ಳಲ್ಲ, ಯಾವ ಬೋಲ್ ನಂಬರ್ ಇಟ್ಕೊಳ್ಳಲ್ಲ, ಯಾವ ಬೋರ್ಡ್ ಇಟ್ಕೊಳ್ಳಲ್ಲ, ಯಾವ್ದು ಇಟ್ಕೊಳ್ಳಲ್ಲ. ಚರ್ಚೆಗೆ ಆಗ್ತದೆ ಈ ಆಕ್ಟ್ ಮಾಡ್ತಾರೆ, ಪ್ಲಾನಿಂಗ್ ಬೇಕಾಗುತ್ತೆ. ಆತರ ಇದ್ರ ಮೇಲೆ ಆಗೋಕೆ ಇದು ಸೆಕ್ಯೂರ್ಡ್ ಯಾವ ರೀತಿ ಮಾಡಿದೆ, ಇದನ್ನ ಯಾವುದೇ ಕಾರಣಕ್ಕೂ ಮ್ಯಾನ್ಪ್ಲೇಟ್ ಆಗಲ್ಲ. ಅಲ್ಲಲ್ಲ, ಅದೇ ನೋಡಿ, ಇಲ್ಲಿ ನಾವು ನೋಡಿ, ಇಲ್ಲಿ ನೀವು ಅದನ್ನ ಓಪನ್ ಮಾಡಿದ್ರೆ ಪ್ರೈವಸಿ ಪಾಲಿಸಿ ಇದೆ, ಎಲ್ಲ ಕೆಳಗಡೆ ಇದೆ ನೋಡಿ. ಅದನ್ನ ಫುಲ್ ಲೀಗಲ್ ಆಗಿ ಏನೇನ್ ಬೇಕೋ ಪ್ರತಿಯೊಂದು ಮಾಡಿದೀವಿ. ಓಪನ್ ಆಗಿರುತ್ತಿದ್ದು ನೀವು ಬೇಕಾದ್ರೆ ಎಲೆಕ್ಟ್ರಾನಿಕ್ ಸಜೆಷನ್ ಮಾಡ್ಬೋದು, ಮೇಲ್ಗಳು ಹಾಕ್ಬೋದು, ಪ್ರತಿಯೊಂದು ನಿಮ್ ಕೈಲಿರುವಂತದ್ದು.
ಆತರ ಮಾಡಕ್ಕೆ ನಾನು ಇದನ್ನ ಮಾಡೋದೇ ಬೇಕಾಗಿಲ್ಲ ನಾವು. ಅಲ್ವಾ, ಪಾರ್ಟಿ ಇದೆ, ಪಾರ್ಟಿ ನಾನು ಕೊಡ್ತೀನಿ, ಬಿ ಫಾರಂ ಕೊಡ್ತೀನಿ, ನಿಮ್ಮನ್ನ ಕರಿಬೋದಾಗಿ. ಹಾ. ಈ ಒಂದು ಸಿನಿಮಾ ಮಾಡಿದ್ರೆ ನಿಮ್ದೊಂದು ಇಮ್ಯಾಜಿನೇಷನ್ ಇತ್ತು, ಸಿನಿಮಾ ಸಕ್ಸಸ್ ಬೇರೆ. ಆದ್ರೆ ಈ ಪ್ರಾಕ್ಟಿಕಲ್ ಈ ಡೆಮಾಕ್ರಸಿ ಕ್ಯಾಶ್ ಅಂಡ್ ಕ್ಯಾಶ್ ಎರಡು ಡಾಮಿನೇಷನ್ ಇದೆ. ನೀವೊಂದು ಸಿಂಗಲ್ ಮ್ಯಾನ್ ಶೋ ತರ ಆದ್ಮೇಲೆ ಅನ್ಸಲ್ಲ ನಿಮ್ಗೆ? ಏನಲ್ಲಿ ಏನ್ ಆನ್ಸರ್ ಮಾಡ್ಲಿ ಇದಕ್ಕೆ? ಯಾರೋ ಒಬ್ರು ಪ್ರಯತ್ನ ಬಿಡೋದ್ ನಾನ್ ಕೊಡ್ತಾ ಇದ್ದೀನಿ. ನೀವು ಮಾತಾಡೋದು ಸರಿ ಇದೆಯಾ? ಇಲ್ಲ, ಅಷ್ಟೇ ಅಲ್ಲಿ ಗಂಟ ಬಿಡುತ್ತೆ ಅಷ್ಟೇ. ಅದು ಮಾಡ್ಬೋದು ಅಷ್ಟೇ. ಅಲ್ಲ, ನನಗನ್ನಿಸ್ತಿರೋದು ಮುಂದೆ ಪರಿಸ್ಥಿತಿ ಹೋಗ್ತಾ ಇದು ಬರ್ಲೇಬೇಕಾಗತ್ತೆ ಅನಿಸ್ತಾ ಇದೆ ನನ್ಗೆ. ಯಾಕಂದ್ರೆ ಇನ್ನು ಮುಂದೆ ಹಂಗ ಆಗಲ್ಲ. 50 ಕೋಟಿ ಹಾಕ್ತೀನಿ, 100 ಕೋಟಿ ಹಾಕ್ತೀನಿ, ಎಲೆಕ್ಷನ್ ಗೆಲ್ತೀನಿ, ಅಲ್ಲಿಂದ ದುಡ್ಡು ತೆಗಿತೀನಿ, ಇಲ್ಲಿಂದ ದುಡ್ಡು ತೆಗಿತೀನಿ, ಹಂಗ್ ಮಾಡ್ತೀನಿ, ಅದಾಗಲ್ಲ. ಇನ್ ಮುಂದೆ ನಾವು ಬೇಸಿಕ್ ಬರ್ಲೇಬೇಕು, ಸದ್ಯಕ್ಕೆ ಬರ್ಲೇಬೇಕು. ಅದಾಗುತ್ತೆ ಅನ್ಸುತ್ತೆ ನನಗೇನು. ಆ ಹೋಪ್ಸಿತ ಮಾಡಿದೀನಿ ಅಷ್ಟೇ. ಮೀಸಲಾತಿ ಇರುವಂತ ಕ್ಷೇತ್ರಗಳಲ್ಲಿ ಅದಿರುತ್ತೆ, ಈ ಲೋಕಲ್ ಆಗ್ಬಿಡುತ್ತೆ ಅದು. ನೀವು ಹಳೆ ವ್ಯವಸ್ಥೆಯನ್ನು ಒಪ್ಕೊಂಡಾಗುತ್ತೆ. ಹಂಗಲ್ಲ ಇವ್ರೆ, ಅದು ಎಲೆಕ್ಷನ್ ಸಿಸ್ಟಮ್ ಅಲ್ಲಿ ಇರೋದು. ಈ ಓಪನ್ ಮಾಡ್ತಿದ್ದಂಗೆ ಅಲ್ಲಿ ಯಾವ್ದು ಏನು, ಯಾವ ಟ್ರೂಪ್, ಲೇಡೀಸ್ ನಿಲ್ಬೇಕಾ, ಜೆಂಟ್ಸ್ ನಿಲ್ಬೇಕಾ, ಯಾವ ಕ್ಯಾಟಗರಿ ಬೇಕಲ್ಲ ಅದೇ ಓಪನ್ ಆಗ್ಬಿಡುತ್ತೆ. ಅದು ಕರೆಕ್ಟ್ ಆಗಿ ಎಲೆಕ್ಷನ್ ಇಟ್ಕೊಂತಾರೆ. ರೀಸೆಂಟ್ ಆಗಿ ನೀವು ಡಿಸಿಎಂ ಸೊ ಅದ್ರ ಹಿಂದೆ ಇದ್ರದ್ದೇನಾದ್ರು ಡಿಸ್ಪ್ಯೂಟ್ಸ್ ಅಥವಾ ಸಮಾಲೋಚನೆ ಅವರವರ ಭಾವಕ್ಕೆ ತಕ್ಕಂತೆ ನೀವೇನ್ ಬೇಕಾದ್ರೆ ಹೇಳ್ಕೊಂಡು ಈಗ ಕೆಲವು ಇಂಪ್ಯಾಕ್ಟ್ ಮಾಡ್ಬೋದು. ಯಾಕಂದ್ರೆ ಆಮಿಷ ಒಟ್ಟಿ ಅದ್ರಲ್ಲಿ ಇದನ್ ಮಾಡೋದು, ರೇಟಿಂಗ್ಸ್ ಎಲ್ಲ ಮಾಡ್ಕೊಳ್ಳೋದು, ಅದರಿಂದ ಅಲ್ಲ. ಇಲ್ಲೇನ್ ಗೊತ್ತಾ, ಇಲ್ಲಿ ಅಮಿಷ ಒಟ್ಟಿ ಮಾಡಿ ನನ್ನ ಹತ್ರ ಬರೋಕಿದ್ರೆ ಅಮಿಷ ಮಾಡೋರಿಲ್ಲ. ಉಪೇಂದ್ರ ಟಿಕೆಟ್ ಕೊಡ್ತಾರೆ ಇದ್ರ ಮೇಲೆ ಅನ್ನಂಗಿದ್ರೆ ಇಲ್ಲ, ಅಂದ್ರೆ ಇಲ್ವೇ ಇಲ್ಲ. ಅಲ್ಲ ಸರ್, ಬೇರೆಯವ್ರಿಗೆ ಆಮಿಷ ಒಟ್ಬಿಟ್ಟು ರೇಟಿಂಗ್ ಕೊಡಿಸ್ಬೋದು. ಅಲ್ಲ, ಡೆಲ್ಲಿ ಪಡಿಸ್ಕೊಂಡ್ರು ವೋಟ್ ಹಾಕ್ಬೇಕಲ್ಲ ಅವರು. ಇದು ಯಾವ ಸಿಸ್ಟಮ್ ಅಲ್ಲಿ ಇದೆ ಇರೋದಿದ್ದು. ಇಲ್ಲ 100 ಜನ ಕರ್ಕೊಂಡ್ಬಂತು ನಾನು ನಂಬರ್ 1 ಅಂತ ಮಾಡ್ಕೊಂಡ್ರು, ಆ 3 ಜನ ವೋಟ್ ಹಾಕ್ಬೇಕಲ್ಲ ಅಂದ್ ಹೋಗಿ. ಅರ್ಥ ಆಯ್ತಾ? ಟಿಕೆಟ್ಗೋಸ್ಕರ ಹಂಗ್ ಮಾಡ್ಬೋದಾಗಿತ್ತು, ಇವಾಗ ಅದು ಇಲ್ವೇ ಇಲ್ಲ. ಏನ್ ಹೇಳಿ, ಇದೇ ಸಿಸ್ಟಮ್ ಅಲ್ಲೇ ಗೊತ್ತಾಗುತ್ತೆ. ಈ 500 ಜನ ಕರ್ಕೊಂಡ್ಬಂದು ಸೇರ್ಸ್ಕೊಳ್ಳಿ, ಅವ್ರನ್ನು ಸ್ವಲ್ಪ ಪರಿವರ್ತನೆ ಮಾಡ್ಲಿ ಅಂತ. ಸಿನಿಮಾ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಂದ್ರೆ ಈ ಕುಟುಂಬವಾಗಿ ಎಲ್ಲ ಪೇಯ್ಡ್ ರೇಟಿಂಗ್ಸ್ ಎಲ್ಲ ಕೊಡ್ತಾರಲ್ಲ ಆತರ ಆಗ್ಬಿಟ್ರೆ ಅಂತ. ಅಲ್ಲ, ನೋಡೋಣ. ನಾನು ಹೇಳೋದಲ್ಲ, ಇವಾಗ ನಾನು ಪ್ರಯತ್ನ ಪಟ್ಟಿದ್ದೀನಿ. ಏನ್ ಆಗುತ್ತೆ ಅಂತ ನಾನು ನೆಗೆಟಿವ್ ಯೋಚನೆ ಮಾಡ್ಕೊಂಡ್ರೆ ಇದು ಮಾಡಕ್ಕಾಗಲ್ಲ. ಏನಿವ್ರೆ, ಇದು ಒಂದು ತಿಂಗಳು ಯೋಚನೆ ಮಾಡಿ ಡಿಸ್ಕಸ್ ಮಾಡಿ ಹಿಂಗಿದ್ರೆ ಸೋ ಮಚ್ ಬ್ರೈನ್ ಸ್ಟಾರ್ಮಿಂಗ್ ಹಾಕೊಂಡಿದ್ದಾರೆ. ತುಂಬಾ ಯೋಚನೆ ಮಾಡಿದೀವಿ, ಆದಷ್ಟು ಇದನ್ನ ಸೆಕ್ಯೂರ್ ಮಾಡಿದೀವಿ. ಅದ್ರಲ್ಲೇನ್ ಗೊತ್ತಿಲ್ಲ, ವಯೋಮಿತಿ ಏನು ಜಾಸ್ತಿ ಮಾಡಿದಿರುತ್ತೆ. ಅದು ಇದೆ ಅಲ್ಲ, ಅಲ್ಲಿ ಹಾಕೊಡ್ತೀವಿ. ಏನಾದ್ರು ಯಾವ್ಯಾವ ಎಲೆಕ್ಷನ್ ಯಾವ ಇದ್ದಿದ್ಯೋ ಅದು ಡಿಫ್ಲೆಕ್ಟ್ ಆಗಿ ತೋರಿಸ್ಬಿಡುತ್ತೆ. ಈ ಹೋಗಿ ಅಪ್ಲಿಕೆಂಟ್ ಆಗ್ತಿರ್ಬೇಕಾದ್ರೆ ಆಸ್ಪಿರೆಂಟ್ ಆಗ್ಬೇಕಂದ್ರೆ ಅದು ತೋರಿಸ್ಬಿಡುತ್ತೆ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ, ನಮ್ಮಿಂದ ನಮಗ